ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ. ಈ ವಾರ ಅಮ್ಮನೇ ನಮ್ಮನೆಗೆ ಬಾ ಅಂತ ಕರೆದ್ರು. ಲಾಸ್ಟ್ ವೀಕಲ್ಲಿ ಅಮ್ಮ ಇಲ್ಲಿಗೆ ಬಂದಿದ್ರು. ಸೊ ಅದಕ್ಕೋಸ್ಕರ ಈ ವಾರ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಆಲ್ರೆಡಿ ಸ್ಯಾಟರ್ಡೇನೇ ಹೋಗ್ಬಿಡ್ತಾರೆ. ಇನ್ನು ಸಂಡೇ ಯಾವಾಗಲೂ ಮಾರ್ನಿಂಗ್ ನಮ್ಮ ಯಜಮಾನ್ರೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಹೋಗ್ತಿದ್ರು ಅವರು ಡ್ಯೂಟಿಗೆ ಹೋಗೋ ಟೈಮಲ್ಲಿ. ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅವರು ಹೊರಟರು ಡ್ಯೂಟಿಗೆ. ಆಲ್ರೆಡಿ 9:15 ಆಗೇ ಹೋಯಿತು. ಇವಾಗ ನಾನು ಹೋಗೋಷ್ಟೊತ್ತಿಗೆ ಒಂದು 10 ಗಂಟೆ ಆಗೇ ಆಗುತ್ತೆ. ಇನ್ನು ಏನಕ್ಕೋಸ್ಕರ ನಾನು ಲೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಸ್ಯಾರಿಗಳಿತ್ತು, ಬ್ಲೌಸ್ ಹೊಲಿಯೋದಕ್ಕೆ ಕೊಡಬೇಕಿತ್ತು. ಸೊ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರು ಗುಡಿಸಿದ ಸ್ಯಾರಿನ ನಾನು ಇನ್ನೂ ಹೊಲಿಸ್ಕೊಂಡೇ ಇರಲಿಲ್ಲ. ಸೊ ಅದು ಒಂದಿತ್ತು. ಆ ಕಾರಣಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು. ಅದೆಲ್ಲ ಒಂದು ವೀಡಿಯೋಗೆ ಕ್ಲಿಪ್ಪಿಂಗ್ಸ್ ತೊಗೋಬೇಕಿತ್ತು. ಅದಕ್ಕೋಸ್ಕರ ನೀವು ಹೊರಡಿ ನಾನು ಲೇಟಾಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಹೊರಟಿದ್ದಾರೆ. ಇವಾಗ ಇನ್ನೇನೋ ನಾನು ಹೊರಡಬೇಕು. ತೋರಿಸ್ತೀನಿ ಬನ್ನಿ ಯಾವ್ಯಾವ ಸ್ಯಾರಿ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲೇ ಒಂದು 2 ಡೇಸ್ ಆಯಿತು. ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ತೊಗೊಂಬಂದಿದ್ದೀನಿ. ಎಲ್ಲ ಸ್ಟಾಕು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಆರ್ಡರ್ಸ್ ಬಂದಿದೆ ಆಲ್ರೆಡಿ. ಇದು 3 ಆರ್ಡರ್ ಬಂದಿದೆ. ಇದು 1 ಆರ್ಡರ್ ಬಂದಿದೆ. ಇನ್ನು ಇಷ್ಟಿದೆ. ಸದ್ಯಕ್ಕೆ ಸುಮಾರು ದಿವಸದಿಂದ ನಾನು ಔಟ್ ಆಫ್ ಸ್ಟಾಕ್ ಮಾಡಿದ್ರಿಂದ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಸಡನ್ಲಿ ಜಾಸ್ತಿ ಪೀಸಸ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು 20 ಪೀಸಸ್ನ ತೊಗೊಂಬಂದಿದ್ದೆ. ಇವಾಗ ಆಲ್ರೆಡಿ ನಿನ್ನೆ ನಾನು ಅಪ್ಡೇಟ್ ಕೊಟ್ಟಿದ್ದು. ಸೊ ಫ್ರೈಡೇ ಅಪ್ಡೇಟ್ ಕೊಟ್ಟಿದ್ದು. ನಿನ್ನೆ ಅದು ಸ್ಯಾಟರ್ಡೇಯಿಂದ ತೊಗೊಂಡಿದ್ದೆ. ನಿನ್ನೆ 3 ಆರ್ಡರ್ಸ್ ಬಂದಿದೆ. ಇನ್ನು ಸಂಡೇ ಅಲ್ವಾ, ಇವತ್ತೆಷ್ಟು ಖಾಲಿ ಆಗುತ್ತೋ ಗೊತ್ತಿಲ್ಲ. ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಜಾಸ್ತಿನೇ ಸ್ಟಾಕ್ಔಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದೆಲ್ಲ ರ್ಯಾಪರ್ಗಳು, ಮಕ್ಕಳು ಸ್ಕೂಲ್ದು ಬುಕ್ಸು. ಇನ್ನು ನಿನ್ನೆ ಹೇಳಿ ಕಳಿಸಿದ್ದಾರೆ ನಿನ್ನೆಯಿಂದನೇ. ಸೊ ನಾಳೆ ಮಂಡೆಯಿಂದ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕ್ ಒಂದು ವಾರ ಪೂರ್ತಿ 12:30ಗೆ ಬಿಟ್ಟಿದ್ದಾರೆ ಸ್ಕೂಲ್ನ. ಸೊ ಇವಾಗ ಫುಲ್ ಡೇ ಇದೆ. ಮಂಡೆಯಿಂದ ಫುಲ್ ಡೇ ಇದೆ. ಲಂಚ್ ತೊಗೊಬರ್ಬೇಕಂತೆ, ಬುಕ್ಸ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು ಫ್ರೈಡೇನೇ ಅವನು ಹೇಳ್ತಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ದಿನ ಮಧ್ಯದಲ್ಲಿ ನನ್ನ ಮಗಳದ್ದು ಹಾಕಿ ಮುಗಿಸಿದ್ದೆ. ನನ್ನ ಮಗಂದೊಂದು ಬ್ಯಾಲೆನ್ಸ್ ಇತ್ತು. ಏನಕ್ಕಂದರೆ ಸಿಕ್ಕಾಬಟ್ಟೆ ಇತ್ತು ಒಂದು ಬುಕ್ಸ್ಗಳೆಲ್ಲ. ಸೊ ಟೆಕ್ಸ್ಟ್ ಬುಕ್ ಮಾಮೂಲಿ ಸೇಮೇ ಇರುತ್ತೆ ಅವಳದು ಅವನದಿಬ್ರದ್ದು. ಬಟ್ ನೋಟ್ಬುಕ್ ಮಾತ್ರ ತುಂಬಾ ಜಾಸ್ತಿ ಇತ್ತು ನನ್ನ ಮಗಂದು. ಎಷ್ಟಿದೆ ನೀವೇ ನೋಡ್ತಾ ಇರ್ಬೋದು. ಇದು ಹೆಂಗೆ ಹೊರ್ತಾರೆ ಮಕ್ಳುಗಳು ಬ್ಯಾಗ್ನ ಅನ್ನೋದು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಇದಿಷ್ಟು ಇನ್ನು ಹೋಗ್ಬೇಕಾದ್ರೆ ಅವ್ರ ಅಪ್ಪ ಕರ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ನಾನು ಕರ್ಕೊಬರ್ತೀನಿ. ಹೆಂಗೂ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡಲೇಬೇಕು. ಸೊ ಅದು ಒಂದು. ಇನ್ನು ಇದೆಲ್ಲ ಪೂರ್ತಿ ನನ್ನ ಮಗಳದಾಗಿರುತ್ತೆ. ಇದು ಪೂರ್ತಿ ಟೆಕ್ಸ್ಟ್ ಬುಕ್ಕು, ನೋಟ್ಬುಕ್ಕು ಇದೆಲ್ಲ ಪೂರ್ತಿ ನನ್ನ ಮಗಳದು. ಇದೊಂದು ಡೈರಿ. ಇದಿಷ್ಟು ಪೂರ್ತಿ ಎಲ್ಲ ಇದೆ. ಮತ್ತು ಈ ಡಿಸೈನು ಇನ್ನೊಂದು ಹೇಳಬೇಕು, ಈ ಡಿಸೈನು ಸಿಕ್ಕಾಬಟ್ಟೆ ಚೆನ್ನಾಗಿ ಓಡ್ತಿತ್ತು. ಮಿನಿಮಮ್ ಅಂತ ಅಂದ್ರೂ ದಿನಕ್ಕೆ ಒಂದು 20ಇಂದ 25 ಪೀಸಸ್ ಆರ್ಡ್ರಸ್ ಬರೋದು ನನಗೆ ಇದು. ಸೊ ಸಿಕ್ಕಾಬಟ್ಟೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಡ್ಯಾಮೇಜ್ ಆಗೋದು, ಬೆಂಡ್ ಆಗೋದು, ತುಂಬ ರಿಟರ್ನ್ಸ್ ಬಂದು ನಾನೇ ಲಾಸ್ ಮಾಡ್ಕೋತಾ ಇದ್ದೆ. ಆ ಕಾರಣದಿಂದ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇದು ಹೊಸ ಡಿಸೈನ್ನ ತೊಗೊಂಬಂದಿದ್ದೀನಿ. ಸೊ ಇದು ಚೆನ್ನಾಗಿದೆ. ಇದು 350 ಆಗುತ್ತೆ. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನನಗೆ ವಾಟ್ಸಪ್ ನಂಬರ್ನ ಹಾಕ್ತೀನಿ, ಇಲ್ಲೇ ಡಿಸ್ಪ್ಲೇ ಮೇಲೆ ಕಾಣುತ್ತೆ. ಸೊ ನಿಮಗೇನಾದರೂ ಬೇಕಿತ್ತು ಅಂದರೆ ನನಗೆ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಎಲ್ಲೇ ಇದ್ದರೂ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರೂ 50 ರುಪೀಸ್ ಡೆಲಿವರಿ ಚಾರ್ಜಸ್ಸು ಕೂಡ ಅಪ್ಲೈ ಆಗೇ ಆಗುತ್ತೆ. ಶಿಪ್ಪಿಂಗ್ ಚಾರ್ಜಸ್ಸು ಪ್ಲಸ್ 350 ಪ್ಲಸ್ 50 ರುಪೀಸ್ ಟೋಟಲ್ ಆಗಿ 400 ಆಗುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲೇ ಹೋದ್ರೂ ಶಿಪ್ಪಿಂಗ್ ಇದ್ದೇ ಇರುತ್ತೆ. ಆಲ್ ಓವರ್ ಇಂಡಿಯಾ ನಾನು ಎಲ್ಲ ಕಡೆನೂ ಕಳಿಸ್ಕೊಡ್ತೀನಿ. ಬೇಕಾದರೆ ತೊಗೋಬೋದು. ಡ್ಯಾಮೇಜ್ ಆಗ್ದಂಗೆ ಪ್ಯಾಕ್ ಮಾಡಿಕೊಡ್ತೀನಿ. ಸೊ ಅದು ಬಂದು ಸಿಕ್ಕಾಬಟ್ಟೆ ನನಗೆ ಬೇಜಾರಾಗೋಯ್ತು. ಎಷ್ಟು ಸೇಫ್ಟಿ ನಾನು ಮಾಡಿಕೊಟ್ರು ಕೂಡ ತುಂಬಾ ಡ್ಯಾಮೇಜ್ ಆಗಿ ಬರ್ತಿತ್ತು, ಸಿಕ್ಕಾಬಟ್ಟೆ ರಿಟರ್ನ್ ಆಗ್ತಿತ್ತು. ಒಂದು 50 ಪೀಸಸ್ ಹೋಯಿತು ಅಂತ ಹೇಳಿದ್ರೆ ಒಂದು 10 ಪೀಸಸ್ಸು ರಿಟರ್ನ್ ಬತ್ತು ಅಂತ ಅಂದ್ರೂ ನನಗೆ ನಿಜವಾಗ್ಲೂ ಅಲ್ಲೇ ಲಾಸ್ ಆಗಿಬಿಡ್ತಿತ್ತು. ಸಿಕ್ಕಾಬಟ್ಟೆ ಲಾಸು ಅನುಭವಿಸಿದ್ದೀನಿ ನಾನು. ಸೊ ಆ ಕಾರಣದಿಂದಾಗಿ ಬೇಡ ಇದ್ರ ಸವಾಸನೇ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅದೇ ಇವಾಗ ಬೇರೆ ಡಿಸೈನ್ನ ತೊಗೊಂಬಂದಿದ್ದೀನಿ. ಸ್ವಲ್ಪ ಡಿಸೈನ್ಸು ಬೇರೆ ಬರುತ್ತೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಡಿಸೈನ್ಸು. ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ.
ಇದು ಕೂಡ ಚೆನ್ನಾಗಿ ನನಗೆ ರನ್ ಆಗ್ತಿದೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ 20 ಪೀಸಸ್ನ ತೊಗೊಂಬಂದು ಚೆಕ್ ಮಾಡಿದ್ದೀನಿ. ಸೊ ಸಡನ್ಲಿ ನಾನು ಇಷ್ಟೊಂದು ತೊಗೊಂಬಂದಿಲ್ಲ. ಫಸ್ಟು 5 ಪೀಸಸ್ಸು ಒಂದು 3 ಸಲ ಒಂದು 5 ಪೀಸಸ್ನ ತೊಗೊಂಬಂದಿದ್ದೆ, ಒಂದು ಸಲ 5, ಒಟ್ಟು 4 ಸಲ ತೊಗೊಂಬಂದಿದ್ದೆ. ಎಲ್ಲ ಚೆನ್ನಾಗಿ ಸೇಲ್ ಆಯಿತು. ಒಂದು ಕೂಡ ರಿಟರ್ನ್ ಬರಲಿಲ್ಲ. ಆ ಕಾರಣದಿಂದಾಗಿ, ಯಾಕಂದರೆ ಡ್ಯಾಮೇಜ್ ಆಗಿಲ್ಲ ಅಂತ ಅಂದರೆ ಯಾರು ತಾನೇ, ನಾನು ತಾನೇ ಇಟ್ಕೊಂಡ್ಬಿಡ್ತೀನಿ ಡ್ಯಾಮೇಜ್ ಆಗಿದ್ರೆ. ಸೊ ಡ್ಯಾಮೇಜ್ ಆಗಿಲ್ಲ ಅಂದರೆ ಯಾರಾದರೂ ಕೂಡ ಇಟ್ಕೋತಾರೆ. ಫಸ್ಟು ನಾವು ಪ್ಯಾಕಿಂಗ್ ಮಾಡೋದ್ರ ಮೇಲೆ ಹೋಗುತ್ತೆ. ಆ ಕಾರಣದಿಂದಾಗಿ ಇದನ್ನು ನಾನು ಇದು ಮಾಡಿದೆ, ತೊಗೊಂಬಂದಿದ್ದೀನಿ. ಇನ್ನು ಯಾರಿಗಾದ್ರೂ ಬೇಕಿದ್ದರೆ ನನಗೆ ಸ್ಕ್ರೀನ್ ಡಿಸ್ಪ್ಲೇ ಮೇಲೆ ಕಾಣುತ್ತಲ್ಲ ಆ ನಂಬರ್ಗೆ ನನಗೆ ಮೆಸೇಜ್ ಮಾಡಿ. ಅದೇ ಆಗಲೇ ಹೇಳ್ದಂಗೆ 350 ಪ್ಲಸ್ ಶಿಪ್ಪಿಂಗ್ ಆಗುತ್ತೆ, 50 ರುಪೀಸ್ ಆಗುತ್ತೆ. ಟೋಟಲಾಗಿ 400 ಆಗುತ್ತೆ. ಡಿಸೈನ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಡಿಸೈನ್ ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಡಿಸೈನ್ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ ಬಿಲ್ಲೆಗೂ ಈ ಬಿಲ್ಲೆಗೂ ತುಂಬಾ ವ್ಯತ್ಯಾಸ ಇದೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಡಿಸೈನ್ಸು. ಸೊ ಈ ರೀತಿ ಬರುತ್ತೆ ಡಿಸೈನು. ಇದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬರೀ ಸಿಂಗಲ್ ಬಿಲ್ಲೆ ಬರುತ್ತೆ. ಸೊ ಇದು ಸ್ವಲ್ಪ ಡಿಸೈನು ಜಾಸ್ತಿ ಇದೆ, ಸೊ ಆ ಕಾರಣದಿಂದಾಗಿ ಜಾಸ್ತಿ ಆಗುತ್ತೆ. ಇದು ಬಂದು ಈ ಡಿಸೈನ್ ಬಂದು ಏನಾದರೂ ಬೇಕಿದ್ರೆ 250 ಆಗುತ್ತೆ. ಬಟ್ ನಿಜವಾಗ್ಲೂ ನಾನು ಪ್ಯಾಕ್ ಮಾಡಿಕೊಟ್ಟಾಗ ಗ್ಯಾರಂಟಿ ನಿಜವಾಗ್ಲೂ ಕೊಡೋಕ್ಕಾಗಲ್ಲ. ಇನ್ನೊಂದು ಏನಂದರೆ ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎಲ್ಲೂ ಬೆಂಡ್ ಆಗಲ್ಲ, ಮತ್ತು ಇದು ಚೆನ್ನಾಗಿದೆ ಇದು ಕ್ವಾಲಿಟಿ. ಸೊ ಇದು ನನಗೆ ಕ್ವಾಲಿಟಿ ಇರೋದು ಸಿಗ್ತಾಯಿಲ್ಲ ಇವಾಗ ಮುಂಚೆ ಥರ. ಸೊ ಮತ್ತು ಇದು ಹೈಟ್ ಇರೋದ್ರಿಂದ ಬೆಂಡ್ ಆಗಿಬಿಡುತ್ತೆ, ಅದೊಂದು ಪ್ರಾಬ್ಲಮಿಂದ ಅಷ್ಟೇ. ಸೊ ಇದು ಬೆಂಡ್ ಆಗಲ್ಲ, ನೀಟಾಗಿ ನಾವು ಹೆಂಗೆ ಪ್ಯಾಕ್ ಮಾಡಿಕೊಟ್ರು ಬೆಂಡ್ ಆಗಲ್ಲ. ಸೊ ಅದು ಒಂದು, ಅದಕ್ಕೋಸ್ಕರ ನಾನು ಇದನ್ನು ಇವಾಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು. ಇನ್ನು ಬ್ಲೌಸು ತೋರಿಸೋದಾದರೆ ಮತ್ತು ನಾನು ಇನ್ನೊಂದು ತೋರಿಸ್ಬೇಕು. ನಾವು ಟ್ರಿಪ್ಗೆ ಹೋಗಿದ್ದಾಗ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ವಿ, ಬಟ್ ಅದನ್ನು ನಾನು ತೋರಿಸೇ ಇರಲಿಲ್ಲ. ಸೊ ಇದು ಮುರುಡೇಶ್ವರಕ್ಕೆ ಹೋಗಿದ್ದಾಗ ನಾನು ಅವತ್ತಿಂದ ಇಲ್ಲೇ ಇತ್ತು ಟೇಬಲ್ ಮೇಲೆ. ಸೊ ನಾನು ತೋರ್ಸೋಕ್ಕಾಗೇ ಇರಲಿಲ್ಲ. ಇನ್ನು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೆನೆ ಎತ್ಕೊಂಡೆ ಕ್ಲೀನ್ ಮಾಡ್ತಿರ್ಬೇಕಾರೆ. ಸೊ ಅವಾಗ ನನಗೆ ಸಿಕ್ತು ಇದು. ಸೊ ಇದು ಒಂದು, ಇದು ಮುರುಡೇಶ್ವರದಲ್ಲಿ ತೆಗೆಸ್ಕೊಂಡಿದ್ದು ಇದು ಫೋಟೋ. ಫುಲ್ಲು ಎಲ್ಲ ಗೋಪುರ ಎಲ್ಲ ಬರೋ ಥರ ತೆಗೆದುಕೊಟ್ರು. ಇದು ಕೂಡ ಎಲ್ಲ ಮುರುಡೇಶ್ವರದಲ್ಲೇ ತೊಗೊಂಡಿದ್ದು. ಇದು ಬೀಚ್ ಹತ್ರ ತೆಗೆದಿದ್ದು. ಇದು ಬಂದು 100 ರುಪೀಸ್ ಆಯಿತು. ಸೊ ಇದು ನಾಮಿನೇಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಮಾಡಿಲ್ಲ, ಹಂಗೆ ಕೊಟ್ಟಿದ್ದಾರೆ. 50 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಒಂದು ಫೋಟೋಗೆ. ಇದು ಒಂದು. ಆಮೇಲೆ ಇದು ಒಂದು ಫ್ಯಾಮಿಲಿದು. ಅವ್ರು ಹೆಂಗೆ ಹೇಳಿದ್ರು ಹಂಗೆ ನಿಂತ್ಕೊಂಡ್ವಿ, ಹೊಡೆದ ತಕ್ಕೊಟ್ರು ಆತಗೆ. ಅಲ್ಲೇ ಇದೊಂದು. ಅವ್ರು ಸಿಕ್ಕಾಬಟ್ಟೆ ಕ್ಲಿಕ್ ಮಾಡ್ತಾನೇ ಇರ್ತಾರೆ ಫೋಟೋಸ್ನ, ಬಟ್ ನಾವು ನೋಡ್ಕೋಬೇಕಷ್ಟೇ. ಇಲ್ಲ ಬೇಡ ಸಾಕು ಅಂತ ಹೇಳಿದ್ರೆ ಅವರೇ ಸುಮ್ಮನೆ ಆಗ್ತಾರೆ. ಹಂಗೂ ಸುಮಾರು ಫೋಟೋ ಹೊಡೆದ್ಬಿಟ್ಟಿದ್ರು. ನಾನೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇದು 4 ಇರಲಿ, ಇದಕ್ಕೆ 300 ರೂಪಾಯಿ ಆಯಿತು, 200 ರೂಪಾಯಿ ಆಯಿತು 4 ಫೋಟೋಯಿಂದ. ಇದು ನಾಮಿನಿ ಮಾಡಿರೋದು ಒಂದು 100 ರೂಪಾಯಿ, ಒಟ್ಟು ಇದಕ್ಕೆ 300 ರೂಪಾಯಿ ದುಡ್ಡಾಗೋಯ್ತು. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಇನ್ನು ಇದರಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸ್ಲೇಬೇಕು. ಮ್ಯಾಗ್ನೆಟ್ಗಳು ಅವತ್ತು ತೋರಿಸೋದಕ್ಕಾಗಿರಲಿಲ್ಲ. ಇದು ಉಡುಪಿದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಐ ಲವ್ ಉಡುಪಿ ಅಂತ ಇದೆ. ಸೊ ಇದು ಒಂದು. ಆಮೇಲೆ ಇದು ಆತ್ಮಲಿಂಗ ಅದು ಒಳಗಡೆ ಇರುತ್ತಲ್ವ. ಸೊ ಅದು ಇದು ಬಂದು ಗೋಕರ್ಣದು ಇದು. ಸೊ ಗೋಕರ್ಣದು ಇನ್ನೂ ಒಂದಿದೆ, 3 ಇದೆ ಗೋಕರ್ಣದು. ಸೊ ಇದು ಒಂದಿದೆ, ಇದು ಒಂದಿದೆ, ಇದು ಒಂದಿದೆ, 3 ಇದೆ ಗೋಕರ್ಣದು. ಸೊ ಇದು ಬೀಚ್ದು, ಇದೆರಡು ಟೆಂಪಲ್ದು. ಇನ್ನು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಸಕ್ಕತ್ತಾಗಿದೆ ಒಂಥರ. ಇದು ಮ್ಯಾಗ್ನೆಟ್ಟು ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು. ಚೆನ್ನಾಗಿ ಒಡೆದೋಗ್ಬಿಡುತ್ತೆ, ಕೆಳಗಡೆ ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಇದು ಗ್ಲಾಸ್ ಇದೆ ಇದು. ಸೊ ಇದು ಒಂದು. ಆಮೇಲೆ ನೆಕ್ಸ್ಟು ಇದು ಒಂದು ಬ್ರಹ್ಮಲಿಂಗೇಶ್ವರ ಮರಣಕಟ್ಟೆ ಅಂತ ಹೇಳ್ಬಿಟ್ಟು ಹೋಗಿದ್ವಲ್ಲ, ಅಲ್ಲಿ ತಗೊಂಡಿದ್ದು. ಇದು ಒಂದು ಮ್ಯಾಗ್ನೆಟ್ಟು. ಇನ್ನು ಇದು ಉಡುಪಿ ಮಲ್ಪೆ ಬೀಚಲ್ಲಿ ತೊಗೊಂಡಿದ್ದು. ಸೊ ಇದಿಷ್ಟು ಕೂಡ ನಾನು ತೊಗೊಂಬಂದಿದ್ದು ಇವಾಗ ಮಾಡಿ ಟ್ರಿಪ್ಪಲ್ಲಿ ತೊಗೊಂಬಂದಿದ್ದು. ಎಲ್ಲ 20 ರುಪೀಸ್, 30 ರುಪೀಸ್, 50 ರುಪೀಸ್, ಒಂದೊಂದು ಬಂದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಸೊ ಆ ರೀತಿ
ಇತ್ತು ಅಂತಲೇ ಹೇಳ್ಬೋದು. ಒಂದೊಂದು ಕಾಸ್ಟ್ಲಿ ಆಯಿತು, ಒಂದೊಂದು 100 ರೂಪಾಯಿ, ಇದೆಲ್ಲ 80 ರೂಪಾಯಿ, 100 ರೂಪಾಯಿ. ಇದೆಲ್ಲ 50, 80, 60, 20, ಇದು 20 ರುಪೀಸು, ಇದು ಕೂಡ 20 ರುಪೀಸು. ಇದು ಬಂದು 80ನೋ ಎಷ್ಟೋ ತೊಗೊಂಡ್ರು, 100 ಎಷ್ಟೋ, ಇದು 80ನೋ 100 ಎಷ್ಟೋ ತೊಗೊಂಡ್ರು, ನೆನಪಿಲ್ಲ. ಇದು 50 ರುಪೀಸು, ಇದು 100 ರುಪೀಸ್ ಅಂತ ಅನಿಸುತ್ತೆ. ಸೊ ಇದು 50 ರುಪೀಸ್ ಅಂತ ಅನಿಸುತ್ತೆ. ಸೊ ಬಿಡು, ನಾವು ಮತ್ತೆ ಮೆಮೊರಿ ತೊಗೊಂಬರೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಒಂದು ತೊಗೊಂಬಂದ್ವಿ ಅಷ್ಟೇನೆ. ಸೊ ಸ್ಯಾರೀಸ್ ತೋರಿಸ್ತೀನಿ ಇವಾಗ. ಇದು ಲಾಸ್ಟ್ ಟೈಮು ತುಳಸಿ ಪೂಜೆಗೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ರಾಯಲ್ ಬ್ಲೂ ಕಲರ್ ಸ್ಯಾರಿನ ಉಡಿಸಿದ್ದೆ. ಸೊ ಅದು ಬ್ಲೌಸ್ ಆಲ್ರೆಡಿ ನಾನು ಅಲ್ಲೇ ಸ್ಟಿಚ್ ಮಾಡಿಕೊಂಡು ಊರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ಲಾಸ್ಟ್ ಟೈಮ್ ಹಾಕೋಬಿಟ್ಟಿದ್ದೆ. ಸೊ ಇನ್ನು ಇದು ಬಂದು ಪ್ಲೇಟ್ಗೆ ಮಡ್ಲಕ್ಕಿಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದು ಈ ಸ್ಯಾರಿ. ಸೊ ಹೊಲ್ಸ್ಕೊಳ್ಳೋದಕ್ಕೆ ಆಗಿರಲಿಲ್ಲ, ಇಷ್ಟು ಲೈಟ್ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಸೊ ಕಲರ್ ಎಷ್ಟಾಗಿ ತೊಗೊಂಡಿದ್ದೆ. ಸೊ ಇದು ಒಂದು ಹೊಲಿಸ್ಬೇಕು ಅಂತ ಎತ್ಕೊಂಡಿದ್ದೀನಿ ಬ್ಲೌಸ್ನ. ಎಷ್ಟು ದಿನ ಅಂತ ಹಂಗೆ ಇಟ್ಕೊಂಡಿರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಈ ಸ್ಯಾರಿ ಬಂದು ನಾನು ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಉಡಿಸಿದ್ದು. ಸೊ ಅದ್ರದ್ದು ಫೋಟೋ ಕ್ಲಿಪ್ಪಿಂಗ್ಸ್ ಇವಾಗ ಇದ್ರಲ್ಲಿ ಹಾಕ್ತೀನಿ ನೋಡಿ. ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಬಟ್ ಇದನ್ನು ಹೊಲಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಯಾವುದೇ ಹಬ್ಬಗಳಿಗಾದರೂ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡ್ಸಿದ ಸೀರೆ ಅಮ್ಮ ನನಗೆ ಮಡ್ಲಕ್ಕಿ ಅಂತ ಹೇಳಿ ಕೊಟ್ಬಿಡ್ತಾರೆ. ಆ ಸೀರೆನ ನಾನು ಯಾವಾಗಲೂ ಅಷ್ಟೇ ಗೌರಿ ಹಬ್ಬಕ್ಕೆ ಉಟ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ. ಸೊ ಈ ವರ್ಷ ಲಾಸ್ಟ್ ಇಯರು ನನಗೇನೋ ಈ ಸ್ಯಾರಿ ಅಷ್ಟು ಇದಾಗಲಿಲ್ಲ. ನನಗೇನಿದ್ರು ಸಾಫ್ಟಾಗಿರಬೇಕು ಸ್ಯಾರಿ. ಸಾಫ್ಟಾಗೇ ಇದೆ, ನೋಡ್ತಾ ಇರ್ಬೋದು, ಸಾಫ್ಟಾಗೇ ಇದೆ, ನೀಟಾಗೂ ಕೂಡ ಕೂರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಅಷ್ಟು ಲೈಕ್ ಆಗಲಿಲ್ಲ. ಸರಿ ಆಯಿತು ಬಿಡು ಅಂತ ತಗೋಬೇಕಾದ್ರೆ ಇಷ್ಟ ಆಯಿತು. ಹಂಗೂ ಹೇಳಿದೆ ಅಮ್ಮನ್ನ, ನೀನೇ ಇಟ್ಕೊಬಿಡು ಅಂತ ಹೇಳ್ಬಿಟ್ಟು. ಇಲ್ಲ ಬೇಡ ನಿನಗೆ ಹೆಂಗೆ ಕೊಡ್ತಿದ್ದೀನೋ ವರ್ಷ ನಾನು ಹಂಗೆ ನೀನು ಕೊಟ್ಬಿಡ್ತೀನಿ, ನೀನು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟರು. ಸರಿ ಆಯಿತು ಅಂದ್ಬಿಟ್ಟು ಯಾವುದೋ ಬೇರೆ ಸೀರೆನ ಉಟ್ಕೊಂಡಿದ್ದೆ ನಾನು. ಸೊ ಈ ವರ್ಷನಾದರೂ ಹೊಲಿಸ್ಕೊಳ್ಳೋಣ, ಏನು ಮಾಡೋಕ್ಕಾಗಲ್ಲ. ಐರನ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಒಂದು ಚಿಕ್ಕದು ಒಂದು ಸ್ಟ್ರೈಟ್ನಿಂಗ್ನ ತೊಗೊಂಡಿದ್ದೀನಿ ಇವಾಗ ಸ್ಯಾರಿ ಎಲ್ಲ ಇದು ಪಿನ್ ಮಾಡೋದಕ್ಕೆ ಅಂತಲೇ ಹೇಳ್ಬಿಟ್ಟು. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀಟಾಗಿ ಪಿನ್ ಮಾಡಿಕೊಂಡು ಉಟ್ಕೊಳ್ಳೋಣ. ಈ ವರ್ಷನಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋಬೇಕು ಇದನ್ನ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ, ಮಕ್ಳದ್ದು ಫೀಸ್ ಎಲ್ಲ ಕಟ್ಟಾಯಿತು, ಎಲ್ಲ ಆಯಿತು. ಸೊ ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ಹೊಲಿಸ್ಕೊಬಿಟ್ರೆ ಸರಿ ಹೋಗ್ಬಿಡುತ್ತೆ. ಇಷ್ಟು ದಿನ ತನಕ ಅದು ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು ಬರ್ತಾನೆ ಇತ್ತು. ಸೊ ಆ ಕಾರಣದಿಂದಾಗಿ ಬ್ಲೌಸ್ಗಳನ್ನೆಲ್ಲ ಪೆಂಡಿಂಗ್ ಇಟ್ಬಿಟ್ಟಿದೆ. ನಾನು ಇಷ್ಟು ವರ್ಷ ಆಯಿತು ಯಾವುದೇ ಸೀರೆ ತಗೊಳ್ಳಿ, ಇಷ್ಟ ಆಗದೆ ಇಲ್ಲಿ ಸೀರೆ ಕೊಟ್ಬಿಟ್ಟು ಬೇರೆ ಯಾವುದಾದ್ರೂ ಅರ್ಶಿನ ಕುಂಕುಮ ಕೊಟ್ಟರು ಅಷ್ಟೇ ನನಗೆ ಅದೇನೋ ಸೀರೆ ಅಂದರೆ ತುಂಬಾ ಪ್ರಿಯ, ತುಂಬಾ ಇಷ್ಟ ಅಂತ ಹೇಳ್ಬೋದು. ಯಾವುದೂ ಇಟ್ಕೊಳ್ಳೋದಿಲ್ಲ, ಎಲ್ಲ ಬ್ಲೌಸ್ ಹೊಲ್ಸ್ಕೊಂಡ್ಬಿಡ್ತೀನಿ, ಹಾಕೋಗ್ಬಿಡ್ತೀನಿ, ಬ್ಲೌಸ್ ಹೊಲ್ಸ್ಕೊಂಡ್ಬಿಡ್ತೀನಿ, ಹಾಕೋಗ್ಬಿಡ್ತೀನಿ. ಫಸ್ಟ್ ಟೈಮ್ ಇನ್ನು 2 ಸೀರೆ ಏನೋ ಇದೆ ಒಳಗಡೆ. ಸೊ 4 ಸೀರೆ ಈಗ 2 ತೊಗೊಂಡಿದ್ದೀನಿ, ಇನ್ನೂ 2 ಸೀರೆ ಇದೆ ಒಳಗಡೆ. ಸೊ ಅದು 2 ಸೀರೆ ನನಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ, ಒಂದೇ ಸಲ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಹಂಗೆ ಇಟ್ಟಿರೋದು. 1 ವರ್ಷದಿಂದ ಹಿಂಗೆ ಇಟ್ಕೊಂಡ್ಬಂದಿದ್ದೀನಿ ಈ ಸೀರೆಗಳನ್ನ. ಅಂದರೆ ನೀವೇ ಯೋಚನೆ ಮಾಡಿ, ನಾನು ಯಾವತ್ತೂ ಹಿಂಗೆ ಇಟ್ಟೋಳೆ ಅಲ್ಲ. ಸೊ ಇದ್ರದ್ದು ಬ್ಲೌಸು ಇದು ಬರುತ್ತೆ ಈ ಥರ. ಸೊ ಹೊಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ನನಗೆ ಇದು ಒಂದು, ನಾನು ಸೀರೆ ಶಾಪ್ಗೆ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ನನಗೆ ಈ ಬ್ಲೌಸ್ ಸಿಕ್ಕಿತ್ತು. ಸೊ ಇದನ್ನು ತೊಗೊಂಬಂದಿದ್ದೆ. ಇದನ್ನು ನಾನು ಈ ಬ್ಲೌಸ್ನ ನಮ್ಮ ಮ್ಯಾಮ್ನ ಕೇಳ್ಕೊಂಡೆ ತೊಗೊಂಬಂದಿದ್ವಿ ಇದನ್ನು. ಸೊ ಇದು ಫ್ರಂಟು ಬ್ಯಾಕು ಬರುತ್ತೆ. ಸೊ ಇದು ಬ್ಯಾಕ್ ಬರುತ್ತೆ ಅಂತ ಅನಿಸುತ್ತೆ, ಇದು ಫ್ರಂಟ್ ಬರ್ಬೋದು. ಸೊ ಇದು ಸ್ಲೀವ್ಸಿಗೆ ಬರುತ್ತೆ. ಇದು ಚೆನ್ನಾಗಿದೆ, ಇದು ಪೀಸ್ ಕೂಡ ಚೆನ್ನಾಗಿದೆ, ದೊಡ್ಡದಾಗೂ ಕೂಡ ಇದೆ. ಸೊ ನನಗೆ ಇದರಲ್ಲಿ ಒಂದು ಇದು ಬೇಕಿತ್ತು, ಬ್ಲೌಸು. ಒಂದು ಸ್ಯಾರಿ ಇದೆ, ಸುಮಾರು ವರ್ಷದಿಂದ ಒಂದು ಸ್ಯಾರಿ ಇದೆ. ಬಟ್ ಅದ್ರದ್ದು ಇದೇ ಸ್ಯಾರಿ, ಇದ್ರದ್ದೇ ಅದು ಸ್ಯಾರಿ. ಇದು ಸ್ಲೀವ್ಸ್ದು ಇಲ್ಲಿಗೆ ಬರುತ್ತಲ್ಲ ತೋಳಿಗೆ, ಇದು ಸ್ಲೀವ್ಸು, ಇದ್ರದ್ದೇ ಸ್ಯಾರಿ. ಅದು ಗ್ರೀನ್ ಕಲರ್ ಇದೆ ಸ್ಯಾರಿ, ನೋಡ್ತಾ ಇರ್ಬೋದು. ಬ್ಲೌಸ್ ಬಂದು ರೆಡ್ ಕಲರ್ ಇದೆ. ಬ್ಲೌಸು ನಿಜವಾಗ್ಲೂ ಸರಿಯಾಗಿ ಹೊಲ್ದು ಇಲ್ಲ. ಅದನ್ನ ಒಂದೇ ದಿನ ನಾನು ಹಾಕಿರೋದು ಅಂತ ಅನ್ಸುತ್ತೆ. ಇಲ್ಲಿ ತನಕ ಹೊಲ್ದು ಬಿಟ್ಟಿದ್ದಾರೆ, ಇಲ್ಲಿ ತನಕ ಹೊಲಿರಿ ಅಂದರೆ ಇಲ್ಲಿ ತನಕ ಹೊಲ್ದು ಬಿಟ್ಟಿದ್ದಾರೆ.
ಹಂಗೂ ನೋಡೋಣ ಅಂತೇಳಿ ಒಂದು ಸ್ವಲ್ಪ ದಿನ ಅಲ್ಲಿ ಇಲ್ಲಿ ಹಾಕ್ಕೊಂಡೆ, ಬೇರೆ ಬ್ಲೌಸ್ನೆಲ್ಲ ಮ್ಯಾಚ್ ಮಾಡ್ಕೊಂಡೆಲ್ಲ ಹಾಕ್ಕೊಂಡೆ. ಆದರೂ ಒಂಥರ ಅಸಹ್ಯನೇ ಅನ್ನಿಸ್ತಿತ್ತು. ಆಮೇಲೆ ಬರ್ತಾ ಬರ್ತಾ ನಾನು ದಪ್ಪ ಅದೇ ಇನ್ನೂ ಟೈಟ್ ಆಗೋಯ್ತು. ಪೂರ್ತಿ ಎಲ್ಲ ಬಿಚ್ಚಿಬಿಟ್ಟು ಇದೊಂದು ಯಾವುದಾದ್ರೂ ರೆಡ್ ಕಲರ್ ಪೀಸ್ನ ತೊಗೊಂಬಂದು, ಸೀರೆ ಮಾತ್ರ ಆಸಮ್ ಆಗಿದೆ, ತುಂಬ ಭಾರವಾಗೈತೆ ಸೀರೆ, ನಿಜವಾಗ್ಲೂ ಚೆನ್ನಾಗೈತೆ. ಮತ್ತು ಉಟ್ಕೊಳ್ಳೋದಕ್ಕೂ ಏನು ಹಿಂಸೆ ಅನ್ಸಲ್ಲ, ಸಾಫ್ಟ್ ಆಗಿದೆ. ಸೊ ಆ ಸ್ಯಾರಿನ ಹುಡುಕ್ತೆ, ಬಟ್ ಇಲ್ಲಿದೆಯೋ ಊರಲ್ಲಿದೆಯೋ ನಮ್ಮ ಅಮ್ಮನ ಮನೇಲಿದೆಯೋ, ಮೂರರಲ್ಲಿ ಎಲ್ಲೋ ಒಂದು ಮನೇಲಿ ಇದ್ದೇ ಇರುತ್ತೆ. ಬಟ್ ನಾನಿಲ್ಲಿ ಬೀರಲ್ಲಿ ಹುಡುಕ್ತೆ, ಸಿಕ್ಕಲಿಲ್ಲ. ಸ್ಯಾರಿ ತೋರ್ಸೋಣ ಅಂತಲೇ ಹೇಳ್ಬಿಟ್ಟು. ಸೊ ಆ ಸ್ಯಾರಿದು ಇದು ಬಾರ್ಡರ್ ಪಿಚ್ ಇಟ್ಕೊಂಡಿದೆ. ಅದನ್ನು ಸೀರೆ ನನಗೆ ಅದು ಹೊಲಿಸ್ಲೂ ಇಲ್ಲ, ನಾನು ಪೀಸ್ ತರಲೂ ಇಲ್ಲ. ಅಷ್ಟೊತ್ತಿಗೆ ನನಗೆ ಇದು ಅಲ್ಲಿ ಸಿಕ್ತು. ನಾನು ಕೆಲಸ ಮಾಡ್ತಿದ್ದೆ ಜಾಗದಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೆ. ಈಗ ನೆನ್ನೆ ಎಲ್ಲ ಸರ್ಚ್ ಮಾಡ್ತಿರ್ಬೇಕಾದ್ರೆ ಸಿಕ್ತು ಇದು. ಸೊ ಇದನ್ನೇ ಹೊಲ್ಸೋಣ. ಇದಕ್ಕೆ ಸ್ಲೀವ್ಸ್ಗೆ ಡಿಸೈನ್ ಬರುತ್ತಲ್ವ, ಸೊ ಇದ್ರದ್ದೇನು ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಇರಲಿ, ನೋಡೋಣ, ಕೇಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಇದನ್ನು ಕೊಡಲ್ಲ. ಇದೆರಡೇ ಸೀರೆ ಕೊಡೋದು. ಇದನ್ನ ಕೊಡೋಣ ಅಂತಲೇ ಎತ್ಕೊಂಡೆ, ಬಟ್ ನಾನು ಸೀರೆ ಕಾಣಿಸ್ತಾ ಇಲ್ಲ, ಎಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಸೀರೆ ಸಿಗೋ ತನಕ ಬ್ಲೌಸ್ ಹೊಲಿಸ್ಬಿಟ್ಟು ಸುಮ್ಮನೆ ವೇಸ್ಟ್ ಅಲ್ವಾ, ಅದಕ್ಕೋಸ್ಕರ ಸ್ಯಾರಿ ಸಿಗಲಿ ಫಸ್ಟು, ಆಮೇಲೆ ನೋಡೋಣ. ಸೊ ಇದು ಒಂದು ತೊಗೊಂಬಂದಿದೆ. ನಾನು ಇದನ್ನು ಹೊಲಿಸಲ್ಲ, ಸೊ ನಿಮ್ಗೆ ಇದನ್ನು ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಎಷ್ಟು ಚೆನ್ನಾಗಿದೆ ಇದು ಡಿಸೈನು ಅಂತ ಅಂದರೆ, ವರ್ಕ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿರೋದು ಅಷ್ಟು ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಸುಮಾರು ಪೀಸ್ಗಳು ನಮ್ಮದು ಅಂಗಡಿ ಶಿಫ್ಟ್ ಆದಾಗ, ನಾನು ಕೆಲಸ ಮಾಡ್ತಿದ್ದೆ ಶಾಪ್ದು, ಅಂಗಡಿ ಶಿಫ್ಟ್ ಆಯಿತು. ಸೊ ಅಂಗಡಿ ಶಿಫ್ಟ್ ಆಗಿದ್ದ ಟೈಮಲ್ಲಿ ಸುಮಾರು ಬ್ಲೌಸ್ ಪೀಸ್ಗಳೆಲ್ಲ ಸಿಕ್ತು, ಈ ಥರ ಎಂಬ್ರಾಯ್ಡಿಂಗ್ ಮಾಡಿರೋದು. ಸೊ ಅವಾಗ ಇದು ಸ್ಲೀವ್ಸ್ಗೆ ಏನೋ ಬರುತ್ತೆ ಅಂತ ಅನಿಸುತ್ತೆ. ಎಸ್, ಇದು ಸ್ಲೀವ್ಸಿಗೆ ಬರುತ್ತೆ. ಇದು ಬ್ಯಾಕ್ ಫ್ರಂಟ್ ಹೋಗುತ್ತೇನೋ. ಸೊ ಇದು ಬ್ಯಾಕಿಗೆ ಬರುತ್ತೆ, ಈ ಡಿಸೈನ್ ಬ್ಯಾಕಿಗೆ ಬರುತ್ತೆ. ಇದು ಕೂಡ ಸ್ಲೀವ್ಸಿಗೆ ಬರ್ಬೋದು. ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ ಅಂದರೆ ಈ ಡಿಸೈನು. ನಿಜವಾಗ್ಲೂ 4-5 ಸಾವಿರ ಆಗುತ್ತೋ ಏನೋ, ಅದ್ರ ಮೇಲೆ ಆಗುತ್ತೋ ಏನೋ ಈ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಸೋಕ್ಕೆ ಗೊತ್ತಿಲ್ಲ. 7-8 ಸಾವಿರ ಆಗ್ಬೋದು, ಅಷ್ಟು ಚೆನ್ನಾಗಿದೆ ಈ ಬ್ಲೌಸ್ದು ಡಿಸೈನು. ಸೊ ಇದು ಒಂದು ಇದೆ. ಇನ್ನೊಂದು ಇದೊಂದು ಅದೇ ಆಗಲೇ ಹೇಳ್ತಿದ್ದೆ, ಶಾಪ್ನ ಚೇಂಜ್ ಮಾಡಬೇಕಾದ್ರೆ ಸುಮಾರು ಬ್ಲೌಸ್ ಪೀಸ್ಗಳಿತ್ತು, ಎಲ್ಲರೂ ಎತ್ಕೊಂಡ್ರು. ಅದರಲ್ಲಿ ನಾನು 3 ಪೀಸ್ನ ಎತ್ಕೊಂಡು ಬಂದೆ. ಏನಕ್ಕಂದರೆ ಅಲ್ಲಿ ಸ್ಟೋರ್ ಇನ್ಚಾರ್ಜ್ ತೊಗೊಂಡಿದ್ದೆ ನಾನು, ಅಲ್ಲೆಲ್ಲ ಮೇಲ್ಗಡೆಗೆಲ್ಲ ಕೆಲಸ ಇದ್ದಿದ್ದೆ ನಂದು ಜಾಸ್ತಿ. ಸೊ ನಾನು ಓಪನ್ ಮಾಡಿದಾಗ ಎಲ್ಲರೂ ಒಂದೊಂದು ಪೀಸ್ ಅಷ್ಟೇ ಎತ್ಕೊಂಡಿದ್ದು. ನಾನು 3 ಪೀಸ್ನ ತೊಗೊಂಬಂದೆ. ಬೇಕಾಗುತ್ತೆ, ಬಟ್ ನಾನು ಹೊಲಸೇ ಇಲ್ಲ. ಎಷ್ಟು 1.5 ವರ್ಷ 2 ವರ್ಷ ಆಯ್ತೈತೆ ನನ್ನ ಕೆಲಸ ಬಿಟ್ಟು. ಸೊ ಅವಾಗಿಂದ ನಾನು ಸ್ಟಿಚ್ಚೇ ಮಾಡಿಸಿಲ್ಲ, ಸುಮ್ಮನೆ ಹಂಗೆ ತಂದು ಇಟ್ಕೊಂಡಿದ್ದೀನಿ. ಬಟ್ ಒಂದಲ್ಲ ಒಂದಿನ ಯೂಸ್ ಆಗೇ ಆಗುತ್ತೆ ಅಲ್ವಾ, ಯಾವುದೇ ಆದ್ರೂ. ಸೊ ನನಗಿಲ್ಲ ಅಂದ್ರೂ ನನ್ನ ಮಗಳಿಗಾದ್ರೂ ಯೂಸ್ ಆಗೇ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಯಾವುದು ವೇಸ್ಟ್ ಅಲ್ಲ, ಎಲ್ಲ ಯೂಸ್ ಆಗೇ ಆಗುತ್ತೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದು ಇಟ್ಕೊಂಡಿದೆ. ಬಟ್ ಇದು ಈ ರೆಡ್ ಇವತ್ತು ಸದ್ಯಕ್ಕೆ ಯೂಸ್ ಆಗಿದೆ, ಅದೊಂದು ಐಡಿಯಾ ಬಂತು. ಸೊ ಹೊಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಇನ್ನು ಇದು ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಸೀರೆನ. ಏನೋ ಸ್ವಲ್ಪ ಕಿಡಿ ಏನೋ ಬಿದ್ದು ಸುಟ್ಟೋಗ್ಬಿಟ್ಟಿದೆಯಂತೆ ಒಂದೇ ಒಂದು ಕಡೆ. ಅದಕ್ಕೆ ಸುಟ್ಟೋಗ್ಬಿಟ್ಟಿರೋ ಸೀರೆನ ಇನ್ನೊಂದ್ಸಲ ಉಟ್ಕೊಳ್ಳಲ್ಲ ಅಲ್ವಾ, ಹೊಸ ಸೀರೆ ಒಂದು ಸಲ ಅಷ್ಟೇ ವೇರ್ ಮಾಡಿದ್ದು. ತಗೋ ನಿನ್ನ ಮಗಳಿಗೆ ಏನಾದರೂ ಹೊಲಿಸ್ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೊಡ್ತು. ಚೆನ್ನಾಗಿದೆ, ಇದು ಡಬಲ್ ಶೇಡ್ ಇದೆ ಸ್ಯಾರಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದರಲ್ಲಿ ಲಂಗ ಬ್ಲೌಸ್ ಹೊಲಿಸಿದ್ರೆ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಅವಳಿಗೆ ಚೆನ್ನಾಗಿ ಒಂದು ಸ್ಪ್ರಿಲ್ ಜಾಸ್ತಿ ಇಕ್ಕಿಸ್ಬಿಟ್ಟು ಚೆನ್ನಾಗಿ ಒಂದು ಡಿಸೈನಲ್ಲಿ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ. ಸೊ ನೋಡೋಣ. ನಾವು ಹೊರಗಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ದುಡ್ಡು ಅದು ಬಾಳಿಕೆನೂ ಬರೋದಿಲ್ಲ ಬಟ್ಟೆಗಳು. ಸೊ ಈ ಥರ ಯಾವುದಾದ್ರೂ ಉಳಿದಿರೋ ಸೀರೆಗಳಲ್ಲಿ ಹೊಲಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಎಷ್ಟು 6 ಮೀಟ್ರ್ ತನಕ ಬರುತ್ತೆ ಒಂದು ಸ್ಯಾರಿ, 6 ಬರುತ್ತೆ ಎಕ್ಸ್ಟ್ರಾ. ಸೊ ಅಲ್ಲಿ ತನಕ ಆಗಲ್ಲ, ಸ್ವಲ್ಪ ಇದ್ರಲ್ಲಿ ಅರ್ಧನೂ ಖರ್ಚಾಗಲ್ಲ ಅವಳಿಗೆ. ಇನ್ನೊಂದು ಸ್ವಲ್ಪ ಪೀಸ್ ಮಿಕ್ಕಿದ್ರೆ ನೋಡೋಣ, ಏನಾದರೂ ನನಗೇನಾದರೂ ಟಾಪು ಇಲ್ಲ ಅಂದರೆ ನನ್ನ ಮಗಳಿಗೇನಾದರೂ ಬೇರೆ ಥರ ಡಿಸೈನ್ ಏನಾದರೂ ನೋಡ್ತೀನಿ, ಸರ್ಚ್ ಮಾಡ್ತೀನಿ ಆನ್ಲೈನಲ್ಲಿ ಯಾವ ಥರ ಡಿಸೈನ್ಸ್ ಹೊಲಿಸ್ಬೋದು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ಆಮೇಲೆ ನಾನು ತೊಗೋತೀನಿ. ಆಮೇಲೆ ಮಿಕ್ಕಿದ ಪೀಸ್ನ ಸದ್ಯಕ್ಕೆ ಇವಾಗ ಲಂಗ ಬ್ಲೌಸ್ ಒಂದು ಹೊಲಿಸ್ಬಿಟ್ಟು ಮಿಕ್ಕಿದ ಪೀಸ್ನ ತೊಗೊಂಬಂದು ಮನೇಲಿ ಇಟ್ಕೋತೀನಿ. ಆಮೇಲೆ ನೋಡೋಣ ಯಾವುದಾದ್ರೂ ಬೇರೆ ಡಿಸೈನ್ ಏನಾದರೂ ಹೊಲಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಒಂದು ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಹೊಲಿಸಿ ರೆಡಿ ಮಾಡಿ ಇಟ್ಕೊಬೋಣ. ದುಡ್ಡು ಇದ್ದಾಗ ಮಾಡಿ ಇಟ್ಕೊಬಿಡ್ಬೇಕು. ಸೊ ಮತ್ತು ಇನ್ನೊಂದು ನಂದು ಪ್ರಾಬ್ಲಮ್ ಏನಿತ್ತು ಅಂದರೆ, ನಾನು ಲ್ಯಾಪ್ಟಾಪ್ ತೊಗೊಬಿಟ್ಟೆ. ಜೊತೆಗೆ ನಮ್ಮದು ಗಾಡಿ ಲೋನು, ಲ್ಯಾಪ್ಟಾಪ್ ಲೋನು, ಎಲ್ಲ ಲೋನ್ಗಳು ಇತ್ತು.
ಸೊ ಅದೆಲ್ಲ ಮುಗೀತು, ಕ್ಲಿಯರ್ ಆಯಿತು ಅಂತಲೇ ಹೇಳ್ಬೋದು. ನನಗೆ ಅದೊಂದು ಸಮಾಧಾನ. ಈಗ ಜೂನ್ ಸ್ಟಾರ್ಟ್ ಆಗುತ್ತೆ, ಜೂನಿಂದ ನನಗೆ ಯಾವುದೇ ಟೆನ್ಷನ್ ಇರಲ್ಲ. ಮೇಗೆ ಮುಗ್ದೋಯ್ತು ನನ್ನ ಟೆನ್ಷನ್ ಅಂತ ಹೇಳ್ಬೋದು. ಸೊ ಯಾವುದು ಟೆನ್ಷನ್ ಇರಲ್ಲ, ಸ್ವಲ್ಪ ಫ್ರೀ ಆಗ್ತೀವಿ. ಸೊ ಆ ಕಾರಣದಿಂದಾಗಿ ಮತ್ತೆ ಮೊಬೈಲ್ ಬೇರೆ ನಮ್ಮ ಯಜಮಾನ್ರದ್ದು ಫುಲ್ ಎಲ್ಲ ಹೋಗ್ಬಿಟ್ಟಿದೆ. ಮೊಬೈಲ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ಮೊಬೈಲ್ ತೊಗೋಬೇಕು ಅಂತ ಹೇಳ್ಬಿಟ್ಟು, ನಂದು ಇನ್ನೂ ಒಂದು ಫೋನ್ ಇತ್ತಲ್ವಾ, ಸೊ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಿದ್ದಿದ್ದು. ಸೊ ಅದು ಏನಂತ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಡೆಡ್ ಆಗಿಬಿಟ್ಟಿದೆ. ಆನ್ ಮಾಡಿದ್ರು ಕೂಡ ಆನ್ ಆಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಅದೊಂದು ಎಷ್ಟೇ ಆನ್ ಮಾಡಿದ್ರು ಆನ್ ಆಗ್ತಿಲ್ಲ. ಸೊ ಮೊಬೈಲ್ ಅಂಗಡಿ ಕೊಟ್ಟಿದ್ದಕ್ಕೆ ಮದರ್ ಬೋರ್ಡು ಏನೋ ಹೋಗಿದೆ, ಡಿಸ್ಪ್ಲೇನೋ ಏನೋ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಎಷ್ಟಾಗುತ್ತೆ ಅಂತ ಇನ್ನೂ ಹೇಳಿಲ್ಲ. ಮಾರ್ಕೆಟ್ಗೆ ಕೊಟ್ಟಿದ್ದೀನಿ, ನೋಡೋಣ ಅಂತ ಹೇಳಿ ಚೆಕ್ ಮಾಡೋದಕ್ಕೇ ಕೊಟ್ಟವ್ರೆ. ಇನ್ನೂ ಏನು ಪ್ರಾಬ್ಲಮ್ ಆಗಿದೆ ಅಂತ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಿರೋದು ಮದರ್ ಬೋರ್ಡ್ ಹೋಗಿರಬೇಕು ಅಂತ ಅಷ್ಟೇ ಅವ್ರು ಹೇಳಿರೋದು. ಸೊ ನೋಡಬೇಕು, ಏನಾದರೂ 1,000 ರೂಪಾಯಿ ಒಳಗಡೆ ಆಗುತ್ತೆ ಅಂದರೆ ಅದನ್ನು ರಿಪೇರಿ ಮಾಡಿಸಿ ಇಟ್ಕೋತೀನಿ. ನನಗೆ ಆಗ್ತಾ ಇಲ್ಲ ಒಂದು ಫೋನಲ್ಲಿ, ನನಗೆ ಇನ್ನೊಂದು ಫೋನ್ ಬೇಕೇ ಬೇಕು. ಸೊ ಒಂದು ಬಿಸ್ನೆಸ್ ಪರ್ಪಸ್ಗಾದರೆ, ಇನ್ನೊಂದು ಮಾಮೂಲಿ ಪರ್ಸ್ನಲ್ ಯೂಸ್ಗಾಗುತ್ತೆ. ಸೊ ಯೂಟ್ಯೂಬು ಮತ್ತು ಮೀಶೋ ವರ್ಕು, ನನಗೆ ಎಲ್ಲ ರಿಲೇಟೆಡ್ ಒಂದೇ ತಾವು ಮಾಡೋಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ. ನನಗೆ ಇನ್ನೂ ಒಂದು ಬೇಕೇ ಬೇಕು. ಸೊ ಆ ಕಾರಣದಿಂದಾಗಿ ನಾನು ಸ್ವಲ್ಪ ಅದೊಂದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ. ಅದು ಫೋನ್ ಬರೋ ತನಕ ಅಪ್ಪಿತಪ್ಪಿ ಅದು ಆಗೋದೇ ಇಲ್ಲ. 3,000 4,000 ಆಗುತ್ತೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ದೀನಿ ನಮ್ಮ ಯಜಮಾನ್ರಿಗೆ. ಅಷ್ಟೊಂದು ಬಜೆಟ್ ಇಲ್ಲ. ಮತ್ತೆ ಏನಂದರೆ ಮತ್ತೆ ಇನ್ನೊಂದ್ಸಲ ಅದು ಹೋಗೋದೆ ಅದು ಫೋನು. ನನಗಂತೂ ಪಕ್ಕ ಗೊತ್ತಾಯಿತು. ಒಂದು ಎತ್ತಾಕಿಲ್ಲ, ಏನಂದ್ರೆ ಏನೂ ಮಾಡಿಲ್ಲ. ಒಂದು ಸಲ ಎತ್ತಾಕಿ ಕೊಡ್ದಾಕಿದ್ದೆ, 2,000ನೋ 2,500ನೋ ಕೊಟ್ಟು ಡಿಸ್ಪ್ಲೇ ಹಾಕ್ಸಿ ಇಟ್ಕೊಂಡಿದ್ದೆ ಅದನ್ನು. ಸೊ ಯೂಸ್ ಮಾಡೋಣ, ಅದು ಎತ್ತಾಕಿ ಹೊಡೆದೋದ್ಮೇಲೆ ನಾನು ಈ ಫೋನ್ ತೊಗೊಂಡಿದ್ದು. ಸೊ ಆಮೇಲೆ ಆ ಫೋನ್ನೆಲ್ಲ ರೆಡಿ. ಆಮೇಲೆ ನಾನು ಯಾವಾಗ ಬಿಸ್ನೆಸ್ಗೆ ಅಂತ ಕೈ ಹಾಕ್ತೆ, ಅವಾಗ ಇನ್ನೊಂದು ಫೋನ್ ಬೇಕು ಅಂತ ಹೇಳ್ಬಿಟ್ಟು 2,500 ರೂಪಾಯಿ ತನಕ ಕೊಟ್ಟು ರೆಡಿ ಮಾಡಿಸ್ದೆ. ಸೊ ಮತ್ತೆ ಅದು ಏನು ಎತ್ತಾಕೆ ಇಲ್ಲ, ಕೆಳಗಡೆ ಹೊಡೆದು ಹೋಗಿಲ್ಲ, ಮಕ್ಳು ಕೈಗೂ ಕೊಟ್ಟಿಲ್ಲ, ಏನು ಇಲ್ಲ. ಜಸ್ಟ್ ಒಂದು ಚಾರ್ಜಿಂಗ್ ಹಾಕಿದ್ದೆ. ಈಗ ನಾನು ಒಂದು ವಾರ ಹೋಗಿ ಊರಲ್ಲಿ ಇದ್ದು ಬಂದಲ್ಲ, ಅವತ್ತು ಹಂಗಾಗಿದ್ದು. ಮಕ್ಕಳು ಕೂಡ ಮುಟ್ಟಿಲ್ಲ ಪಾಪ. ಅವರು ಮುಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು ನನಗೆ. ಚಾರ್ಜಿಂಗ್ ಹಾಕ್ಬಿಟ್ಟು ರೂಮಿಂದ ಹೊರಗಡೆ ಬಂದು ಕೂತಿದ್ದೀನಿ, ಶೆಕೆ ಮನೆ ಒಳಗಡೆ ಅಂತ ಹೇಳಿ. ಗೊತ್ತಿಲ್ಲ ಏನಾಯಿತು ಅಂತ ಹೇಳಿ. ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಗಿದ್ದು, ಆನೇ ಆಗ್ತಾ ಇರಲಿಲ್ಲ. ಆಮೇಲೆ ಬ್ಯಾಂಗ್ಳೂರಿಗೆ ಬಂದಮೇಲೆ ಕೊಟ್ಟೆ, ತೊಗೊಳಕ್ಕೆ ಕೊಟ್ಟಿದ್ದಾರೆ ಮೊಬೈಲ್ ಅಂಗಡಿಗೆ ನಮ್ಮ ಯಜಮಾನ್ರು. ಬಟ್ ಅವರೇನೋ ಹೇಳ್ತಿದ್ದಾರೆ ಮದರ್ ಬೋರ್ಡ್ ಹೋಗಿದೆ ಅದು ಇದು ಅಂದ್ಕೊಂಡು. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡೋಣ, ಏನಾದರೂ ಆಗಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ, ಅಷ್ಟೇ ಬಿಟ್ಬಿಡೋದಷ್ಟೇ ಅದ್ರ ಕಥೆನ. ಆಮೇಲೆ ನೋಡೋಣ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೊಂದು ಫೋನ್ ಬೇಕು, ನನಗೂ ಇನ್ನೊಂದು ಫೋನ್ ಬೇಕು ಅಂತ. ಸ್ವಲ್ಪ ಕಾಸ್ಟ್ಲಿ ಇದೆ, ಅವ್ರಿಗೆ ತೊಗೊಟ್ರೆ ನಾನು ಒಂದು ಸ್ವಲ್ಪ ಸಿಂಪಲ್ ಆಗಿರೋ ತೊಗೊಳ್ಳೋಣ. ಜಸ್ಟ್ ನನಗೆ ಮೀಶೋ ವರ್ಕ್ ಅಲ್ವಾ, ಅಷ್ಟೇ ಅಲ್ವಾ ರಿಲೇಟೆಡು. ಇನ್ನು ಯೂಟ್ಯೂಬ್ ವೀಡಿಯೋಸು ಎಡಿಟಿಂಗ್ ಎಲ್ಲ ಇದೆಲ್ಲ ಇದೇ ಫೋನಲ್ಲೇ ಆಗುತ್ತೆ. ನನಗೇನು ಜಾಸ್ತಿ ಕಾಸ್ಟ್ಲಿ ಬೇಡ ಅಂತ ಹೇಳಿದ್ದೀನಿ. ಆಯಿತು ತೊಗೊಳಮ್ಮ ಅಂತ ಹೇಳಿದ್ದಾರೆ. ಸೊ ಇವತ್ತು ಅದೇ ಬೆಳಿಗ್ಗೆ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಲ್ರೆಡಿ 10:30 ಆಗೋಗ್ತಿದೆ. ನಮ್ಮಮ್ಮ ಬೈತಾರೆ ನನಗೆ ಇಷ್ಟೊತ್ತನಕ ಏನು ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು 11 ಗಂಟೆ ಅಷ್ಟೊತ್ತಿಗೆ ಮತ್ತೆ ನಾನು ವಾಪಸ್ ನನ್ನ ಮಗಳು ಕರ್ಕೊಂಡು ಇಲ್ಲಿಗೆ ಬರಬೇಕು ಭರತನಾಟ್ಯ ಕ್ಲಾಸಿಗೆ ಬಿಡೋದಕ್ಕೆ. ಸೊ ಅದು ಭರತನಾಟ್ಯ ಕ್ಲಾಸ್ದು ಡ್ರೆಸ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಹೋಗ್ತಾ ತೊಗೊಂಡು ಹೋಗ್ಬೇಕು. ಸೊ ಅವ್ಳಿಗೂ ವೈಟ್ ಯೂನಿಫಾರ್ಮ್ ಹೊಲಿಸ್ಬೇಕು. ಹೊಲಿಸ್ದೆ ಇನ್ನು ಇದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಅವ್ರು ಯಾವತ್ತೇನು ಕಂಪ್ಲೇಂಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನೋಡೋಣ, ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಬಟ್ಟೆ ರೆಡಿ ಮಾಡಿಬಿಟ್ರೆ ಮುಗೀತು. ಇನ್ನು ನನ್ನ ಮಗನಿಗಂಟು ಟೀ ಶರ್ಟ್ಗಳು ಎಲ್ಲ ಇದೆ. ಒಂದೇ ಒಂದು ಪ್ಯಾಂಟ್ ತಗೊಟ್ರೆ ಆಯಿತು. ಶರ್ಟು ಇದೆ, ಟೀ ಶರ್ಟು ಇದೆ. ಮತ್ತು ಇನ್ನೊಂದು ಈ 27 ಬುಧವಾರ ಬಂದು ನನ್ನ ಮಗಳದು ಇನ್ನು ಎಷ್ಟು ದಿನ ಇದೆ, 1 2 3 ಡೇಸ್ ಇದೆ. ಇನ್ನು 3 to 4 ಡೇಸ್ ಇದೆ ಅಷ್ಟೇನೆ. ಸೊ ಅವಳದು ಬರ್ಡೇ ಬೇರೆ ಇದೆ. ಸೊ ಅವಳಿಗೆ ಬಟ್ಟೆ ತೊಗೊಳ್ಬೇಕೋ ತೊಗೊಳ್ಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಇದಕ್ಕೆ ಇನ್ವೆಸ್ಟ್ ಮಾಡಲೋ, ಬ್ಲೌಸ್ಗಳನ್ನೇ ಹೊಲಿಸ್ಲೋ, ಇಲ್ಲ ಅವಳಿಗೆ ಬಟ್ಟೆನೇ ತೊಗೊಳ್ಳೋ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟು ಟೀ ಶರ್ಟ್ಗಳು ತುಂಬಾ ಇದೆ. ಸೊ ಟಾಪ್ ಇದೆ, ಬಾಟಮ್ ಇಲ್ಲ. ನಾನು ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಸ್ಕೂಲಿಗೆ ಬೇರೆ ಹೋಗ್ತಾಳೆ ಅವಳು. ಏನಾದರೂ ಬೇಜಾರು ಮಾಡ್ಕೋತಾಳೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೇಕ್ ಎಲ್ಲ ಏನು ಕಟ್ ಮಾಡಿಸಲ್ಲ. ಸೊ ಮಾಮೂಲಿ ಹೊಸ ಬಟ್ಟೆ ತೊಗೊಳ್ಳೋ. ಇವಾಗ ಫೋನ್ ಮಾಡ್ತೀನಿ, ಅದ್ರದ್ದು ಮಾತಾಡಲೇ ಇಲ್ಲ. ನಮ್ಮ ಮನೆಯವ್ರ ಹತ್ರ ಹೊರಟೋದ್ರು ಡ್ಯೂಟಿಗೆ. ಸೊ ಇವಾಗ ಮಾಡ್ತಾರೆ 10:30 ಹಂಗೆ ಅವರೇ ಫೋನ್ ಮಾಡ್ತಾರೆ. ಮಾಡಿದಾಗ ಕೇಳ್ತೀನಿ. ಸೊ ಇನ್ನೇನೋ ಮಾಡ್ಬೋದು, ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. ಕೇಳ್ತೀನಿ ಬಟ್ಟೆ ತೊಗೊಡ್ಲಾ ಏನು ಅಂತ ಹೇಳ್ಬಿಟ್ಟು. ತೊಗೊಳಮ್ಮ ಅಂತ ಹೇಳಿದ್ರೆ ತೊಗೊಡ್ತೀನಿ. ಏನಕ್ಕಂದರೆ ಟೀ ಶರ್ಟ್ಗಳು ತುಂಬಾ ಇದೆ. ಏನಿಲ್ಲ ಅಂದರೂ ಒಂದು 5ರಿಂದ 6 ಟೀ ಶರ್ಟ್ ಇದೆ. ಒಂದು ಫ್ರಾಕ್ ಇದೆ, ಕಾಟನ್ ಫ್ರಾಕು. ಸೊ ಅದನ್ನೆಲ್ಲ ಸ್ಕೂಲ್ಗೆ ಹಾಕಿ ಕಳ್ಸೋದಕ್ಕಾಗಲ್ಲ. ಸೊ ಇನ್ನು ಟೀ ಶರ್ಟ್ ಮೇಲೆ, ಜೀನ್ಸ್ ಮೇಲೆ ಟೀ ಶರ್ಟ್ ಹಾಕಿ ಕಳಿಸ್ಬೋದು. ಬಟ್ ಟೀ ಶರ್ಟ್ ಹೊಸದಿದೆ, ಜೀನ್ಸ್ ಎಲ್ಲ ಹಳೇದೇ ಇರೋದು.
ಸೊ ಬಟ್ ಅದೇ ಆಗಲೇ ಹೇಳ್ದಂಗೆ ಟಾಪ್ ಇದೆ, ಬಾಟಮ್ ಇಲ್ಲ ಹೊಸದು. ನೋಡೋಣ, ಕೇಳ್ತೀನಿ. ಆಯಿತು ತಗೊಳಮ್ಮ ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಶಾಪಿಂಗ್ ಇದೆ ಅಮ್ಮ, ಸ್ವಲ್ಪ ಅಕ್ಕಿ ಎಲ್ಲ ಬೇಕು ನನಗೂ, ಇವಾಗ ನಾಳೆಯಿಂದ ಫುಲ್ ಡೇ ಅಂತ ಹೇಳಿದ್ರೆ ಮಕ್ಕಳಿಗೆ, ನನಗೂ ರೈಸ್ ಬೇಕು, ಸ್ವಲ್ಪ ರೈಸ್ ಐಟಮ್ ಮಾಡೋದಕ್ಕೆ ನನಗೂ ಅಕ್ಕಿ ಬೇಕು. ಸೊ ತರಬೇಕು ಅಂತ ಡಿಮಾರ್ಟ್ಗೆ ಹೋಗೋಣ ಅಂತ ಹಿಂದಿನ ದಿನನೇ ಹೇಳ್ಬಿಟ್ಟಿದ್ದಾರೆ ಅಮ್ಮ. ಸೊ ಇವಾಗ ಹೋಗ್ಬಿಟ್ಟು ಅಮ್ಮನ ಮನೇಲಿ ಸ್ವಲ್ಪ ಟಿಫನ್ ತಿನ್ಕೊಂಡು ಬಂದು ಮಗುನ ಭರತನಾಟ್ಯ ಕ್ಲಾಸಿಗೆ ಬಿಟ್ಟು ನಾವು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬರ್ಬೇಕು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಇವಾಗ ಹೊರಡ್ತೀನಿ. ಇದೊಂದು ಅವಳಿಗೆ ಹೊಲಿಸ್ಬಿಟ್ಟು ಇದೆರಡು ಹೊಲ್ಸ್ಕೊತೀನಿ. ಸದ್ಯಕ್ಕೆ ಇದು ಇವಾಗ ಆಗಲ್ಲ, ಸ್ಯಾರಿನೇ ಇಲ್ಲದೆ ಬ್ಲೌಸ್ ಹೊಲ್ಸೋದು ಬೀರು ಎಲ್ಲ ಪೂರ್ತಿ ಹುಡುಕಿದ್ದೀನಿ, ನನಗೆ ಸ್ಯಾರಿನೇ ಸಿಕ್ಕಿಲ್ಲ. ನಾನು ಎಲ್ಲೂ ಇಟ್ಟಿಲ್ಲ, ಆಲ್ಮೋಸ್ಟ್ ನಮ್ಮ ಮನೇಲೇ ಇರಬೇಕು. ನೋಡಿದ್ರೆ ಸ್ಯಾರಿನೇ ಇಲ್ಲ. ನೋಡ್ತೀನಿ ಅಮ್ಮನ ಮನೇಲಿ ಏನಾರ ಒಂದ್ಸಲ ತೊಗೊಂಡೋಗಿ ಯಾವಾಗಾದರೂ ಹಾಕೊಂಡು ಏನಾದ್ರು ಅಲ್ಲೇನಾದರೂ ಇಟ್ಟಿದ್ರೆ ಇಟ್ಟಿರ್ತೀನಿ. ಊರಲ್ಲೂ ಇಲ್ಲ ಅನ್ಕೋತೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಎಲ್ಲ ನಾನೇ ಎಲ್ಲ ಈಗ ಮೊನ್ನೆ ಎಲ್ಲ ಜೋಡಿಸ್ಬಿಟ್ಟು ಬಂದೆ ಬಟ್ಟೆಗಳನ್ನೆಲ್ಲ. ಸೊ ಅವಾಗಲೂ ಏನು ನನ್ನ ಕೈಗೆ ಸಿಕ್ಕಿಲ್ಲ. ಅಮ್ಮನ ಮನೇಲಿ ಒಂದು ನೋಡ್ಬೇಕಷ್ಟೇ. ಸೊ ಇದಿಷ್ಟು ತೊಗೊಂಡು ಇವಾಗ ಹೊರಡ್ತೀನಿ. ನೋಡೋಣ ಏನಾಗುತ್ತೆ, ಎಷ್ಟಾಗುತ್ತೆ ಇದಕ್ಕೆ ನೋಡ್ತೀನಿ ಇವಾಗ ಹೋಗ್ಬಿಟ್ಟು.